यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जगतं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करमण्यम्ब चरणोरति सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಭಗವಂತನ ಅತ್ಯದ್ಭುತವಾದ ಮಹಿಮೆಗಳನ್ನ, ಅತ್ಯದ್ಭುತವಾದ ಅವನ ಅನುಗ್ರಹವನ್ನ ರುದ್ರದೇವರು ಪಾರ್ವತೀದೇವಿಗೆ ಭಗವಂತನ ನಾಮಗಳ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತ ಎಂಥವನು? ರುದ್ರದೇವರು ಹೇಳ್ತಾರೆ, ಸರ್ವಾಪರಾಧ ಶಮನಂ. ಭಗವಂತನ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು. ನೀವು ಎಷ್ಟೇ ಅಪರಾಧಗಳನ್ನ ಮಾಡಿದ್ರು ಶಾಠ್ಯಾನಪಿ ನಮಸ್ಕಾರ, ಅಹಂಕಾರದಿಂದ ಉನ್ಮತ್ತತನದಿಂದ ಅಂತಾರಲ್ಲ, ಹಾಗೆ ನಮಸ್ಕಾರ ಮಾಡಿದ್ರು ಭಗವಂತ ಕ್ಷಮ ಮಾಡ್ತಾನೆ. ಶಾಠ್ಯಾನಪಿ ನಮಸ್ಕಾರ ಕುರುವತ ಶಂಗ್ರಪಾಣಯೇ ಶತಜನ್ಮಾರ್ಜಿತಂ ಪಾಪಂ. 100 ಜನ್ಮಗಳಲ್ಲಿ ಮಾಡುವಂತಹ ಪಾಪಗಳನ್ನು ಕಲಿತಾನೆ ಭಗವಂತ. ಕರುಣಾಸಂಧಿಯಲ್ಲಿ ಹೇಳ್ತಾರೆ ಜಗನ್ನಾಥದಾಸ, ಭಗವಂತನನ್ನ ಅತ್ಯಂತ ಸುಲಭವಾಗಿ ಒಲಿಸಬಹುದು. ಶ್ರವಣ ಮನಕಾನಂದವೀಗುವುದು ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿದ್ದು ಸಲಹುವುದು, ಭುವನ ಪಾವನ ನೆನಿಪರ ಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ. ಭಗವಂತನ ಕಥೆಗಳನ್ನು ನಿತ್ಯದಲ್ಲಿ ಶ್ರವಣ ಮಾಡುತ್ತಾರೆ ಭಗವದ್ಭಕ್ತರು, ಜ್ಞಾನಿಗಳು. ಯಾಕೆ ಅಂದ್ರೆ ಎಲ್ಲ ಪಾಪಗಳನ್ನ ಕಳೀತಾ ಇದ್ದಾನೆ, ಜೊತೆಗೆ ಭಕ್ತಿ ವಿವರ್ಧನ, ಭಕ್ತಿಯನ್ನ ಕೊಡ್ತಾ ಇದ್ದಾನೆ. ಅಕ್ಷಯಂ ಬ್ರಹ್ಮಲೋಕಾದಿ ಸರ್ವಸ್ವರ್ಗೈಕ ಸಾಧನ, ಒಳ್ಳೆಯ ಬ್ರಹ್ಮಲೋಕವನ್ನೇ ಕೊಡ್ತಾ ಇದ್ದಾನೆ ಭಗವಂತ. ವಿಷ್ಣೋರ್ಲೋಕೈಕ ಸೋಪಾನಂ ಸರ್ವ ದುಃಖ ವಿನಾಶನಂ. ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೋ, ವಿಷ್ಣುವಿನಲ್ಲಿ, ರುದ್ರದೇವರು ಹೇಳುವಂತಹ ಮಾತು, ಅವರು ವಿಷ್ಣುಲೋಕವನ್ನು ಕುರಿತು ಹೋಗ್ತಾರಪ್ಪ. ಜೊತೆಗೆ ಸರ್ವ ದುಃಖ ವಿನಾಶನಂ, ಅವರ ಎಲ್ಲ ದುಃಖ ಹೋಗ್ತಾ ಇದೆ. ಸಮಸ್ತ ಸುಖದಂ, ಎಲ್ಲಾ ರೀತಿಯ ಸುಖವನ್ನು ಅವರು ಪಡೀತಾರೆ. ಪರಂ ನಿರ್ವಾಣದ ದಾಯಕಂ, ನಿರ್ವಾಣ ಅಂದ್ರೆ ಮೋಕ್ಷ, ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಭಗವಂತ. ಇನ್ನು ಜೊತೆಗೆ ಕಾಮ ಕ್ರೋಧ ಲೋಭ ಮೋಹ ಮಾತ್ಸರ್ಯಾದಿಗಳು ಅಂತ ಏನಿದ್ದಾವಲ್ಲ, ಎಲ್ಲವನ್ನ ನಾಶ ಮಾಡಿ ಮನೋಮಲ ವಿಶೋಧನ, ಮನಸ್ಸನ್ನ ಶುದ್ಧ ಮಾಡ್ತಾನಂತೆ ಭಗವಂತ. ಶಾಂತಿದಂ, ಶಾಂತಿಯನ್ನ ಕೊಡ್ತಾನೆ. ಪಾವನಂ, ಪವಿತ್ರಗೊಳಿಸ್ತಾನೆ ಭಗವಂತ. ಅಷ್ಟೇ ಅಲ್ಲ, ಮಹಾಪಾತಕಿ ನಾಮಪಿ, ಎಷ್ಟೇ ಪಾತಕ ಮಾಡಿರ್ಲಿ, ಪಾಪ ಮಾಡಿರ್ಲಿ, ಒಂದ್ ಏಕಾದಶಿ ಮಾಡಿಬಿಟ್ರೆ ಎಲ್ಲ ಪರಿಹಾರ ಆಗಿ ಹೋಗುತ್ತೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ, ಅಷ್ಟು ಏಕಾದಶಿಗೆ ಶಕ್ತಿ ಇದೆ. ಎಂಥೆಂಥ ಪಾಪಗಳಿರ್ಲಿ ಆ ಎಲ್ಲ ಪಾಪ ಪರಿಹಾರ ಆಗತ್ತೆ. ಮುಂದೆ ಹೇಳ್ತಾರೆ ರುದ್ರದೇವರು, ಸರ್ವೇಷಾಂ ಪ್ರಾಣಿನಾಮಾಶು, ಎಲ್ಲ ಪ್ರಾಣಿಗಳಿಗೆ ಇಷ್ಟಾರ್ಥವನ್ನು ಕೊಡುವಂತಹ ದೇವತೆ ಅದು ಭಗವಂತ. ಇಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆಂದತೆ ಸಕಲೇಷ್ಟಂಗಳ ಕೊಟ್ಟು ಕಾವನು ಶಕ್ರನಿಗೆ ತ್ರಿವಿಷ್ಟವ ಪಟ್ಟಗಟ್ಟಿದವ. ಭಗವಂತನಿಗೆ ಎಳ್ಳು ಕಾಳಿನಷ್ಟಿಟ್ರು ಭಗವಂತ ಪ್ರೀತನಾಗ್ತಾನೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ, ಪುರಂದರದಾಸರ ಮಾತನ್ನು ನಾವಿಲ್ಲಿ ಸ್ಮರಣೆ ಮಾಡಬಹುದು. ಅದನ್ನ ರುದ್ರದೇವರ ಮಾತನ್ನೇ ಪುರಂದಾಸ ಹೇಳಿರುವಂಥದ್ದು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ, ಭಗವಂತನಷ್ಟು ಸುಲಭವಾದ ದೇವತೆ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲವಾ? ಯಾಕೆ? ಭಗವಂತ ಎಳ್ಳು ಕಾಳಿನಷ್ಟಿಟ್ರು ಯಾವುದೇ ಪ್ರಾಣಿ ಆಗಿರಬಹುದು, ಮನುಷ್ಯ ಪ್ರಾಣಿ ಅಂತ ಹೇಳಿಲ್ಲ ಇಲ್ಲಿ, ಮಾನವ ಅಂತ ಹೇಳಿಲ್ಲ, ಪುರುಷ ಅಂತ ಹೇಳಿಲ್ಲ, ಸ್ತ್ರೀ ಅಂತ ಹೇಳಿಲ್ಲ, ಎಲ್ಲರನ್ನೂ ಸೇರಿಸಿ ಹೇಳಿದ್ದಾರೆ. ಸರ್ವೇಷಾಂ ಪ್ರಾಣಿನಾಮಾಶು, ಯಾರೇ ಆಗಿರಬಹುದು, ಭಕ್ತಿ ಬೇಕು ಭಗವಂತನಿಗೆ. ಅಷ್ಟೇ ಅಲ್ಲ, ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಸರ್ವಸ್ತ ವಿಘ್ನ ಶಮನಂ, ಭಗವಂತನ ಅನುಗ್ರಹದಿಂದ ಎಲ್ಲ ವಿಘ್ನಗಳು ಪರಿಹಾರ ಆಗತ್ತವೆ. ಸರ್ವಾರಿಷ್ಟ ವಿನಾಶನಂ,
ನಮ್ದೇನೇ ಅನಿಷ್ಟ ಇದ್ರು ಎಲ್ಲವೂ ಪರಿಹಾರ ಆಗತ್ತೆ ಭಗವಂತನ ಅನುಗ್ರಹದಿಂದ. ಘೋರ ದುಃಖ ಪ್ರಶಮನಂ, ಘೋರವಾಗಿರುವಂತಹ ದುಃಖ, ನಾನಾ ವಿಧವಾದ ತೊಂದರೆಯಿಂದ ಜಗತ್ತಿನಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಕೆಲವರಿಗೆ ಆರ್ಥಿಕವಾದ ತೊಂದರೆ ಇದೆ, ಕೆಲವರಿಗೆ ರೋಗಾದಿಗಳ ಭಯ ಇದೆ, ನಾನಾ ಬಡತನ ಇದೆ, ಜ್ಞಾನ ಇಲ್ಲ, ನಾನಾ ವಿಧವಾದ ಸಮಸ್ಯೆಗಳಿದ್ದಾವೆ. ಆ ಎಲ್ಲವನ್ನ ಭಗವಂತ ಕಳೀತಾನೆ. ತೀವ್ರ ದಾರಿದ್ರ್ಯ ನಾಶನಂ, ಋಣತ್ರಯಾಪಹಂ, 3 ಋಣ ಇದೆ. ಮನುಷ್ಯ ಹುಟ್ಟಿದ್ದಾನೆ ಅಂದ್ರೆ ಅವನ ಮೇಲೆ 3 ಋಣ ಇದೆ. ಒಂದು ದೇವಋಣ, ಒಂದು ಪಿತೃಋಣ, ಎರಡನೇದ್ದು ಋಷಿ ಋಣ. ಈ 3 ಪರಿಹಾರ ಮಾಡ್ಕೊಳ್ಬೇಕು. ಆ 3 ಮಾಡೋದು ನಮ್ಮ ಕರ್ತವ್ಯ. ಈ 3 ಪರಿಹಾರ ಮಾಡ್ಕೊಳ್ಬೇಕು. ಭಗವಂತನ ಅನುಗ್ರಹದಿಂದ ಈ ಎಲ್ಲಾ ಋಣಗಳನ್ನು ಪರಿಹಾರ ಮಾಡ್ತಾನೆ. ಗುಹ್ಯಂ, ಗುಹ್ಯನಾಗಿದ್ದಾನೆ ಭಗವಂತ. ಎಲ್ಲರಿಗೂ ಅತಿ ರಹಸ್ಯದಲ್ಲಿರುವಂತವನು ಭಗವಂತ. ಅವನನ್ನ ವೇದಾದಿಗಳಿಂದ ಬ್ರಹ್ಮಸೂತ್ರಾದಿಗಳಿಂದ ಭಗವಂತನನ್ನ ತಿಳಿಬೇಕಪ್ಪ. ಪರಬ್ರಹ್ಮನಾಗಿರುವಂತವನು. ಧನಧಾನ್ಯ ಯಶಸ್ಕರಂ, ಧನವನ್ನ ಧಾನ್ಯವನ್ನ ಕೊಡ್ತಾ ಇದ್ದಾನೆ. ಮುಂದೆ ಹೇಳ್ತಾರೆ ಸರ್ವೈಶ್ವರ್ಯ ಪ್ರದಂ, ಎಲ್ಲಾ ರೀತಿಯ ಐಶ್ವರ್ಯವನ್ನ ಕೊಡ್ತಾನೆ ಭಗವಂತ. ಸಕಲ ಸಿದ್ಧಿದಂ ಸರ್ವಧರ್ಮದಂ, ಸಕಲ ಸಿದ್ಧಿಯನ್ನ ಭಗವಂತ ಕೊಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ಜೊತೆಗೆ ತೀರ್ಥ ಯಜ್ಞ ತಪೋದಾನ, ತೀರ್ಥ ಆಗಿರಬಹುದು, ದಾನ ಆಗಿರಬಹುದು, ಎಲ್ಲವನ್ನ ಕೊಡ್ತಾ ಇದ್ದಾನೆ ಭಗವಂತ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆ ಭಗವಂತನ ನಾಮಗಳ ಮಹಿಮೆ ಅಷ್ಟಿದೆ. ಇನ್ನು ತೀರ್ಥ ಯಜ್ಞ ತಪೋದಾನ ವ್ರತಕೋಟಿ ಫಲಪ್ರದಂ, ತೀರ್ಥ ಸ್ನಾನ ಅಂತಂತಾರೆ, ಯಜ್ಞ ಅಂತಾರೆ, ತಪಸ್ಸು ಅಂತಾರೆ, ದಾನ ಅಂತಾರೆ, ನಾನಾ ವಿಧವಾದ ವ್ರತಗಳನ್ನ ಮಾಡ್ತಾರೆ. ಎಲ್ಲವೂ ಆ ಭಗವಂತನ ನಾಮಕ್ಕೆ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎತ್ತರದಲ್ಲಿದೆ. ಕೋಟಿ ಫಲಪ್ರದಂ ಅಂದ್ರು. ಇನ್ನು ಜಗಜ್ಜಾಡ್ಯ ಪ್ರಶಮನಂ, ಎಲ್ಲಾ ರೋಗಗಳನ್ನ ಪರಿಹಾರ ಮಾಡಿ ವಿದ್ಯೆಯನ್ನ, ತತ್ವಜ್ಞಾನವನ್ನ, ಸರ್ವವಿದ್ಯಾ ಪ್ರವರ್ತಕಂ. ಇಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ವಂದ್ಯಾನಾಂ ಸುತತಂ ಚಾಶು, ಮಕ್ಕಳೇ ಇಲ್ಲ ಅಂತನ್ನೋರಿಗೆ ಒಳ್ಳೆಯ ಸಂತತಿ ಅವರಿಗೆ ಆಗ್ತಾ ಇದೆ. ಭೂತ ಪ್ರೇತ ಪಿಶಾಚಾದಿ, ಎಲ್ಲ ಭೂತ ಪ್ರೇತಗಳ ಪಿಶಾಚಗಳ ಕಾಟ ಆಗಿರಬಹುದು. ಗ್ರಹ ಪೀಡಾ ವಿನಾಶನಂ, ಶನಿ ದೋಷ ಇದೆ, ರಾಹು ದೋಷ ಇದೆ, ಕುಜ ದೋಷ ಇದೆ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಆ ಎಲ್ಲವನ್ನ ಕಳೀತಾ ಇದ್ದಾನೆ ಭಗವಂತ. ಇನ್ನು ಇದನ್ನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವ್ರಿಗೇನಾಗತ್ತೆ, ವಿಶೇಷವಾಗಿ ಮಂಗಲವನ್ನುಂಟು ಮಾಡ್ತಾನೆ ಭಗವಂತ. ಮಾಂಗಲ್ಯಂ ಪುಣ್ಯಮಾಯುಷ್ಯಂ ಶ್ರವಣಾತ್, ಕೇಳೋದ್ರಿಂದ, ಜಪ ಮಾಡೋದ್ರಿಂದ, ಭಗವಂತನ ನಾಮಗಳನ್ನ ಹೇಳೋದ್ರಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನಪ್ಪ. ಕೋಟಿ ಕೋಟಿ ಸಾರಿ ಸಾಂಗವಾಗಿ ವೇದಾಧ್ಯಯನ ಮಾಡಿದ್ರೆ, ಪುರಾಣಗಳು, ಶಾಸ್ತ್ರಗಳು, ಸ್ಮೃತಿಗಳನ್ನ ಎಲ್ಲಾ ಓದಿದ್ರೆ ಏನು ಫಲ ಬರಬೇಕೋ ಅದರ ಒಂದಂಶ ಇದನ್ನ ಕೇಳೋದ್ರಿಂದ, ಹೇಳೋದ್ರಿಂದ ಬರುತ್ತಪ್ಪ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಭಗವಂತನ ಮಹಿಮೆಯನ್ನ. ಅಂದ್ರೆ ನಾವು ಮಾಡೋಂತಹ ಎಲ್ಲ ನಿಯಮಗಳು ಆ ಭಗವಂತನ ಅನುಗ್ರಹದಿಂದ ಆಗೋಂಥದ್ದು. ಇನ್ನು ಮುಂದೆ ಹೇಳ್ತಾರೆ, ಲೋಕಾನಾಂ ಭಾಗ್ಯಹೀನಾನಾಂ, ಲೋಕದಲ್ಲಿ ಯಾರಿದ್ದಾರೋ ಭಾಗ್ಯಹೀನರು ಅಂತ ಹೇಳಿ ಅವರಿಗೆ ದುಃಖವನ್ನ ಪರಿಹಾರ ಮಾಡ್ತಾನೆ ಭಗವಂತ. ನಾಸ್ತಿ ವಿಷ್ಣು ಪರಮಂ ಪದಂ, ಭಗವಂತನಿಗೆ ಸಮನಾಗಿರುವಂತಹ ವಸ್ತು ಯಾವುದೇ ಇಲ್ಲ. ಸತ್ಯಂ ನಾಸ್ತಿ ವಿಷ್ಣು ಪರಂಜಪಃ, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆಮೇಲೆ ನಾಸ್ತಿ ವಿಷ್ಣು ಪರಂ ಧ್ಯಾನಂ, ನಾಸ್ತಿ ವಿಷ್ಣು ಸದಾ ಪರಾಂಗತಿ, ಭಗವಂತನಿಗೆ ಸಮನಾಗಿರುವಂತಹ ವಿಷ್ಣುವಿಗಿಂತ ಉತ್ತಮವಾದ ವಸ್ತು ಜಗತ್ತಿನಲ್ಲಿ ಇಲ್ಲವಾ, ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತು. ಇನ್ನು ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ, ಸರ್ವಶಾಸ್ತ್ರಗಳನ್ನ ಓದಿದ್ರೆ ಏನು ಫಲ ಬರಬೇಕೋ ಅದಕ್ಕಿಂತಲೂ ಹೆಚ್ಚು ಫಲ ನಿತ್ಯದಲ್ಲಿ ಅನುಕ್ಷಣ ಭಗವಂತನ ಸ್ಮರಣೆಯಿಂದ ಬರ್ತಾ ಇದೆ. ಅಲ್ರಿ, ಮತ್ ಭಗವಂತನ ಬರೇ ಸ್ಮರಣೆ ಮಾಡಿಬಿಟ್ರೆ ಸಾಕ ಅಂತ ಕೇಳಿದ್ರೆ, ತಿಳಿದು ಭಜಿಸುವುದೇ. ಜಗನ್ನಾಥ ದಾಸರ ಮಾತನ್ನು ಸ್ಮರಣೆ ಮಾಡಬೇಕು. ಈ ನಾಮಗಳ ಅನುಸಂಧಾನ ನಮ್ಗೆ ಆಗಬೇಕು ಅಂದ್ರೆ ಶಾಸ್ತ್ರಾಧ್ಯಯನ ಅತ್ಯಂತ ಅವಶ್ಯಕ, ಕಡ್ಡಾಯವಾಗಿರುವಂಥದ್ದು. ಮುಂದೆ ಹೇಳ್ತಾರೆ, ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ರುದ್ರದೇವರು. ಅದನ್ನ ಹೇಳ್ತಾರೆ, ಪಾರ್ವತಿ ಹೇಳ್ತಾ ಇದ್ದಾಳೆ,
ಇಷ್ಟೆಲ್ಲ ಭಗವಂತನ ನಾಮಗಳನ್ನು ಹೇಳ್ತಾ ಇದ್ದೀರಲ್ಲ, ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಮಗೆ ಪೂರ್ಣವಾಗಿ ತಿಳಿಸಿ ಹೇಳಬೇಕು ಅಂತ ಹೇಳಿ ಮತ್ತೆ ಕೇಳ್ತಾಳೆ. ಆಗ ರುದ್ರದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಏನು ಹೇಳಿದ್ರು, ಮತ್ತಿನ್ನೇನು ಪ್ರಶ್ನೆ ಕೇಳಿದ್ದು ಅದನ್ನ ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿ.